ಅಡಿಗೆ ಸಾಮಾನು ಇರ್ಬೋದು ಎಲ್ಲ ನೀರಾಗದವು. ಅದ ಕಷ್ಟ ಬರ್ತೈತಿ ಬಿಡ್ರಿ. ಏನು ಮಾಡ್ಬೇಕೀಗ? ಮಳೆ ಬಂದ್ರೆ ಕಷ್ಟ ಬರ್ತೈತಿ. ಆದ್ರೆ ಎಷ್ಟು ಸಲ ಯಾರ್ಯಾರಿಗೆ ಹೇಳ್ಬೇಕ್ರಿ? ಎಲ್ಲಾರು ಬಂದು ಹೋಗ್ಯಾರಿ. ಇಲ್ಲಿ ಯಾರು ಇನ್ನೂ ಮಟ್ಟ ಪರಿಹಾರ ಕೊಟ್ಟಿಲ್ಲ. ಯಾರ್ಯಾರು ಬಂದಿದ್ರಿ? ಯಾರ್ಯಾರು ಹೇಳಿ? ಅಬ್ಬಾಯವರು ಬಂದಿದ್ರು, ಮತ್ತು ನಮ್ಮ ಕಾರ್ಪೊರೇಟರ್ ಅವರು ಬಂದಿದ್ರು, ಮತ್ತು ಯಾರು ಬಂದು ಹೋಗ್ತಾರ. ಏನು ಇದನ್ನ ಮಾಡಂಗಿಲ್ಲ ರೀ. ನೀರು ಬಂದತಿ ಹೆಂಗೈತಿ ಮನಿ ಪರಿಸ್ಥಿತಿ? ಈಗ ಪರಿಸ್ಥಿತಿ ಭಾಳ ಇದನ್ನೈತಿ ಬಿಡ್ರಿ. ಅದ ಹೇಳಿದ್ರೆ ಮಾಡ್ಕೊಡ್ತೀವಿ, ಇದು ಕೊಡ್ತೀರಿ, ಅದು ಕೊಡ್ತೀನಿ ಅಂತಾರೆ. ಏನೋ ಮಟ್ಟ ಏನೋ ಪರಿಹಾರ ಸಿಕ್ಕಿಲ್ರಿ. ಯಾವಾಗ ಮಳೆ ಬರ್ತೈತಲ್ಲ ಅವಾಗ ಇಷ್ಟ ಇರೋದಿರಿ. ಈಗ ಎಷ್ಟು ನೀರಿಂದ ಮನ್ಯಾಗ್ರಿ? ಇದು ಮೊಳಕಾಲ ಮಠ ಬಂದೈತಿ ನೋಡ್ರಿ. ಎಲ್ಲಿಂದ ಬರ್ತೀರಿ ನೀರು? ಇದು ಹಳ್ಳಲಿಂದ ರೀ. ಹಳ್ಳಲಿಂದ ಗಟ್ಟ ಚಂಬರ್ನಲ್ಲಿ ಐತಿಲ್ರಿ, ಎಲ್ಲ ಬ್ಲಾಕ್ ಆಗಿದ್ದೈತ್ರಿ. ಅದೆಲ್ಲ ರಿಟರ್ನ್ ಇಲ್ಲಿಂದ ಒಳಗೆ ಬರ್ತೈತಿ ನೀರು. ಈಗ ಏನು ಆಗ್ಬೇಕಂತ ಹೇಳ್ತೀರಿ ನೀವು? ಏನಾರ ಅದು ಶುದ್ಧ ಮಾಡ್ಬೇಕ್ರಿ. ಅದು ಹಂಗ ಹೇಳಿ 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 ಸಾಕಾಗ್ಬಿಟ್ಟೈತ್ರಿ. ಈಗ ಅದು ಚಂಬರ್ನೆಲ್ಲ ಸೀದಾ ಮಾಡಂದ್ರೆ ಅದು ಮಾಡಕ್ಕೆ ತಯಾರಿಲ್ರಿ. ಗಟಾರ್ ನೀರು ಮಾಡಂದ್ರೆ ಮಾಡ್ತೀವ್ರಿ, ಹಂಗೆ ಮಾಡ್ತೀರಿ ಅಂತ ಹೇಳಿ ಹೋಗ್ಬಿಡ್ತಾರೆ ರೀ. ಶಬ್ಬೀರ್ ಅಹಮದ್. ಗಟ್ರ ಬರಲಿ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ವಾರ್ಡ್ ನಂಬರ್ 60 ಜಯಶ್ರೀ ಹಿರೇಮಠ ಅಂತ. ಇಲ್ಲಿ ಗಟ್ರದ್ದು ಇಷ್ಟೆಲ್ಲ ತುಂಬ ಹೊಂಟೈತಿ. ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಬಂದು ಕ್ಲೀನ್ ಮಾಡಿ ಕೊಟ್ರೆ ಎಲ್ಲರೂ ಇದ್ದವ್ರಿಗೆ ಸರಿ ಅನಿಸ್ತೈತಿ. ಇವ್ರು ನೋಡ್ರಿ ವಾಸನೆ ಸಾಯಂಕಾಲ ನೋಡಿದ್ರೆ ದೋಮಾರಿ ಮಕ್ಳು ಅಜ್ಜಿಗಳಿದಾರ. ಅವ್ರು ಹೆಂಗೆ ಪರಿಸ್ಥಿತಿ ಹೆಂಗೆ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಮನೆಯೊಳಗೆ ಹೊರಗೆ ಇದು ಮಾಡಕತ್ರ ಎಲ್ಲರೂ ಮುಚ್ಕೋತಾರೆ. ಈಗ ಅವ್ರು ಚಂಬರ್ ನೀರು ತೆಗಿಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತೈತಿ. ಅದು ಚಂಬರ್ ನೀರು ಹೆಂಗೆ ತೆಗಿಬೇಕು, ಅವ್ರ ಊಟ ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಎಲ್ಲರೂ ತಿಳ್ಕೊಂಡು ಜಲ್ದಿ ಇದಕ್ಕೆ ಏನಾರ ಒಂದು ಪರಿಹಾರ ಹುಡುಕೊಡ್ರಿ. ಎಲ್ಲರೂ ಭಾಳ ಬೇಜಾರು ಮಾಡ್ಕೊಂಡ್ರಿ. ಫುಲ್ ಸಾಮಾನು ಅನ್ನೋದು ಹೋಸಲ ಅಂತ ಡ್ರಮ್ ಎಲ್ಲ ತೆಲ್ಕೊಂಡು ಹೋಗಿದ್ದು ರೀ ಸರ್. ಈಗ ನೋಡ್ರಿ ಅಡುಗೆ ಮಾಡಿಟ್ಟಾರ, ಅದು ಹಾಳು, ಕಾಳು ಹಾಳು, ಎಲ್ಲ ಹಾಳು. ಏನು ಮಾಡ್ಬೇಕು? ಅವರು ರಿಕ್ಷಾ ಹೊಡೆದ ಜೀವನ ಸಾಕ್ತಾರೆ. ಅವ್ರದ್ದು ಪರಿಸ್ಥಿತಿ ಹೆಂಗೆ ಈಗಿನ ಕಾಲದಾಗಂತ ರಿಕ್ಷಾ ಹೊಡೆಯೋರ್ದು ಪರಿಸ್ಥಿತಿ ಹೆಂಗೆ ಅನ್ನೋದು ಗೊತ್ತೈತಿ ರೀ ಸರ್. ಅದ್ರೊಳಗೆ ಅವ್ರ ತಾಯಿ ಸಾಕ್ಬೇಕು, ಮಕ್ಳು ಸಾಕ್ಬೇಕು, ಹೆಂಡತಿ ಅವ್ರದ್ದು ಪರಿಸ್ಥಿತಿ ವಿಚಾರ ಮಾಡ್ಕೊಳ್ಳೋರ ಯಾರಿಲ್ಲ. ಆ ಟೈಪ್ ಆಗಿಬಿಟ್ಟೈತಿ. ಕಾರ್ಪೊರೇಟ್ರಿಗೆ ಹೇಳೇವ್ರಿ, ಶಾಸಕರಿಗೆ ಹೇಳೇವಿ, ಹೋಗಿ ಮನವಿನೂ ಕೊಟ್ಟು ಬಂದಾರ. ಬರೇ ಹ್ಞೂ ಅನ್ನೋದು ಅಷ್ಟಾಗೈತೆ. ಬಂದಾಗ ಈಗ ಬರ್ತಾರ್ರಿ, ಬಂದು ಎಲ್ಲರೂ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಟ್ರೆ ಮುಗಿದು ಹೋತ್ರಿ ಕೆಲಸ. ಮತ್ತು ಅದ್ರ ಮುಂದೆ ಯಾರ್ದು ಏನು ಪರಿಹಾರ ಮತ್ತು ನೆಕ್ಸ್ಟ್ ವರ್ಷ ಮತ್ತು ಮಳೆ ಬಂದಾಗ ಬರೋದ್ರಿ. ಪರಿಹಾರ ಇನ್ನೂ ಮಟ್ಟ ಇಲ್ಲಿ ಇದ್ದವ್ರಿಗೆ ಸಿಕ್ಕೇಲ್ರಿ ಸರ್. ಈಗ ನೋಡ್ರಿ ನೀವೇ ನಿಮ್ಗೆ ಹೆಂಗೆ ತಿಳಿತೈತಿ ನೋಡ್ರಿ. ಈ ಟೈಪ್ ಇದ್ರೆ ಅವ್ರು ಏನು ಮಾಡ್ಕೋಬೇಕು ಅನ್ನೋದಾರ ಇದು ಮಾಡ್ಕೋಬೇಕಲ್ಲ. ಇಲ್ಲೇ ನೋಡ್ರಿ ಬಾಜು ಇದ್ದವ್ರು ಪಾಪ ಅವರು ಆರಾಮಿಲ್ದವ್ರು ಅದಾರ. ಅವ್ರದ್ದು ಪರಿಸ್ಥಿತಿ ಹೆಂಗೈತಿ. ಅಲ್ಲೂ ಮಕ್ಳಿದ್ದವ್ರು ಅದಾರ, ಅಲ್ಲೂ ಮಕ್ಳಿದ್ದಾರ. ಅವ್ರು ಲಾಸ್ಟ್ ಮನೆಯವ್ರಿಗಂತೂ ಗಂಡ ಇಲ್ಲ ಪಾಪ. ಅವ್ರು ಹೆಂಗೆ ಮಾಡ್ಬೇಕು? ಬಾಡಿಗೆ ಮನೆ ಹಿಡಿಯೋಷ್ಟು ಇರೋಷ್ಟು ಇದೂ ಇಲ್ಲ ಇವ್ರಿಗೆ ಪಾಪ. ಅವ್ರ ಪರಿಸ್ಥಿತಿ ಸ್ವಲ್ಪ ವಿಚಾರ ಮಾಡಿ ನಾವು ಇವ್ರ ಕಡೆ ಬೇಡ್ಕೊತಾ ಇದ್ದೀವಿ. ಇವ್ರಿಗೆ ಪರಿಹಾರ ಹುಡ್ಕೊಡು ಅಂತ ಹೇಳಾಗ್ತಾ ಇದೆ ಅಷ್ಟೇ.